ಸೊ ಒಂದು ವರ್ಷ ಬೇಕಾಯಿತು ಆ ಭರವಸೆಯನ್ನು ಈಡೇರಿಸೋಕ್ಕೋಸ್ಕರ. ಇರಲಿ, ತೊಂದರೆ ಇಲ್ಲ, ಬಟ್ ಈಡೇರಿದೆ. ಅನುಕೂಲ ಮಾಡಿಕೊಡುವಂಥದ್ರ ಬಗ್ಗೆ ಈ ರೀತಿಯಾಗಿ ಸಿದ್ಧಗಂಗಾ ಮಠಕ್ಕೆ ನೀರಿಗೆ ಹಾಹಾಕಾರ ಆಗಿದೆಯಲ್ವಾ. ಪಬ್ಲಿಕ್ ಟಿವಿ ವರದಿ ಬಳಿಕ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೆಸ್ಕಾಂ ಬಿಲ್ ಕೊನೆಗೂ ಕೂಡ ಈಗ ಕೆಐಎಡಿಬಿ ಪಾವತಿಸಿದೆ. ಪಬ್ಲಿಕ್ ವರದಿ ಬಳಿಕ 1,96,00,000 ಬಿಲ್ ಪಾವತಿಯನ್ನ ಎಕ್ಸ್ಕ್ಲೂಸಿವ್ ವರದಿಯನ್ನ ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು. ಇಲ್ಲಿವರೆಗೆ ಹೇಳ್ತಾ ಇದ್ದು 70 ಲಕ್ಷ 95 ಲಕ್ಷ ಅಂತೇಳಿ ಅಲ್ವಂತೆ. ಅದು 1,95,00,000 ಅಂತೆ. ಈಗ ನೀರೇ ಇಲ್ಲ ಅಂದ್ರೆ ಹೆಂಗಪ್ಪ ಮಾಡೋದು ಅಂತ ಅನ್ಕೊಳ್ತಾ ಇದ್ರು. ಫೈನಲಿ ಇದೆಲ್ಲವೂ ಕೂಡ ಈಗ ಆಗಿದೆ. ಪಂಪ್ ಹೌಸ್ಗೆ ವಿದ್ಯುತ್ ಸಂಪರ್ಕವನ್ನ ಈಗ ಬೆಸ್ಕಾಂ ಕಲ್ಪಿಸಿ ಕೊಟ್ಟಿದೆ. ಸಿದ್ಧಗಂಗಾ ಮಠಕ್ಕೆ ನೀರು ಬರೋದಿಲ್ಲ ಅನ್ನುವಂಥದ್ದೇನಿತ್ತು, ಬಹಳ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಜಾತ್ರೆ ಕೂಡ ಇತ್ತು ಇನ್ನೊಂದು ತಿಂಗಳಿಗೆ. ಸೊ ಅದೆಲ್ಲವೂ ಕೂಡ ಈಗ ಬಗೆಹರಿದಿದೆ. ಬಿಲ್ ಪಾವತಿ ಕೂಡ ಆಗಿದೆ. ಕಳೆದ ವರ್ಷನೇ ಭರವಸೆಯನ್ನು ಕೊಟ್ಟಿದ್ರು, ಬಟ್ ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದಿತ್ತು. ಕಾರಣ ನೀರು ಬರೋದಿಲ್ಲ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಈಗ ಎಂ.ಬಿ. ಪಾಟೀಲ್ ಅವರು ಭರವಸೆ ಕೊಟ್ಟ ನಂತರ ಅದನ್ನು ಈಡೇರಿಸಲಾಗಿದೆ. 1,96,00,000 ವಿದ್ಯುತ್ ಬಿಲ್ಲನ್ನು ಪಾವತಿಯನ್ನು ಮಾಡಲಾಗಿದೆ. ಇಷ್ಟೊಂದು ಯಾಕೆ ಬಾಕಿ ಉಳಿಸ್ಕೊಂಡಿದ್ರು? ಇದರಲ್ಲಿ ಮಠದ್ದೇನೂ ಇರೋದೇ ಇಲ್ಲ. ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ತುಂಬಿಸಬೇಕಾಗಿದ್ದು, ಅದನ್ನು ಪಂಪ್ ಮಾಡೋಕ್ಕೆ ಬಳಕೆ ಮಾಡಿದಂತಹ ದುಡ್ಡನ್ನು ಕೂಡ ಮಠಾನೇ ಭರಿಸುವಂಥದ್ದು ಹಿಂಗಾಗತ್ತೆ? ಹಿಂಗೆ ಸಾಧ್ಯ ಆಗತ್ತೆ?